ನಡೆದಿದ್ದೇನು? ಸಿಎಂ ರಾಜ ಯೋಗಕ್ಕೆ ಕೈ ಹಾಕಿದ್ರ ಸಾಹುಕಾರ್? ಬೆಳಗಾವಿ ಸಾಹುಕಾರನ ಹೊಸ ಆಟ ಶುರುವಾಯ್ತಾ? ಯಡಿಯೂರಪ್ಪ ನಮ್ಮ ನಾಯಕ ಕೊಟ್ಟ ಮಾತನ್ನ ತಪ್ಪಲ್ಲ ಅಂತಿದ್ದ ವಲಸಿಗರು ಈಗ ಅವರ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಮುನಿಸಿಕೊಂಡ ಮಿತ್ರ ಮಂಡಳಿ ಸೀಕ್ರೆಟ್ ಸಭೆ ಮಾಡಿದ್ದಾರೆ. ಸಂಪುಟದ ರಾಗ ತಾಳದ ನಡುವೆ ರಾಜಾ ಹುಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದೇ ಈ ಹೊತ್ತಿನ ಫೋಕಸ್ 18 ಮಿತ್ರ ಮಂಡಳಿ ಯೋಗ ರಹಸ್ಯ. ನಾನ್ ಶರ್ಮಿತಾ ಶೆಟ್ಟಿ. ಸಾಹುಕಾರ್ ಮಿತ್ರ ಮಂಡಳಿ ಮೀಟಿಂಗ್ ನಲ್ಲಿ ನಡೆದಿದ್ದೇನೋ? ನಾವು ಬರೀ ಊಟಕ್ಕೆ ಸೇರಿರ್ತಕ್ಕಂಥದ್ದು ಅಷ್ಟೇ ಇರುತ್ತೆ ಹೊರತು ಬೇರೆ ಯಾವುದು ಕೂಡ ನಾವು ಕೂತ್ಕೊಂಡು ಒಟ್ಟಿಗೆ ಒಂದು ಊಟ ಮಾಡಿ. ಅದರಲ್ಲೇ ಜಾರಕಿಹೊಳಿನೂ ಪಾಪ ಯಡಿಯೂರಪ್ಪನವ್ರ ಪರವಾಗಿ ಇದ್ದಾರೆ. ಸಿಎಂ ರಾಜಯೋಗಕ್ಕೆ ಕೈ ಹಾಕಿದ್ರ ಸಾಹುಕಾರ್? ಸರ್ಕಾರ ರಚನೆ ಆಗುವಾಗ ಯಾರೇ ತ್ಯಾಗ ಮಾಡಿದರೆ, ಯಾರ್ಯಾರಿಗೆ ಮಾತು ಕೊಡೋ ಅದನ್ನೆಲ್ಲನೂ ಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅಂತ ನಮ್ಗೆ ಪೂರ್ಣ ಪ್ರಮಾಣ ಭರವಸೆ ಇದೆ. ಯೋಗೇಶ್ವರ ಕೊಡುಗೆ ಏನು ಬಂದಿದ್ದು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅವರು ಬೆಳಗಾವಿ ಸಾಹುಕಾರನ ಹೊಸ ಆಟ ಶುರುವಾಯ್ತಾ? ಪಕ್ಷದ ಕಚೇರಿಯಲ್ಲಿ ಮುಖ್ಯಮಂತ್ರಿ ಮನೆ ಅಷ್ಟೇ ಆಗಬೇಕು, ನಂದು ಸದಾ ಆಗ್ರಹ ಅದು. ನೀವು ಜನ ಮತ್ತು ನಮ್ಮ ಪಕ್ಷ ಬಗ್ಗೆ ದುಡ್ದಂಥ ಜನ ಬಗ್ಗೆ ನಾನು ಮೊದಲಿಂದ ಅದನ್ನೇ ಅವರು ನಮ್ಮ ಪ್ರೀತಿ ಮಾಡಷ್ಟೇ, ಅವ್ರ ವಿರುದ್ಧ ಮಾತಾಡಷ್ಟೇ. ನನಗೆ ಅದ್ರ ಬಗ್ಗೆ ಏನು ಚಿಂತಿಲ್ಲ, ನನ್ನ ಕರ್ತವ್ಯನ ಮಾಡ್ತೀನಿ. ನಾನು ಒಂದು ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ. ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಳೋಕೆ ಮುಂಚೆ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ನನ್ನದು ತಂತಿ ಮೇಲಿನ ನಡಿಗೆ, ನಾನು ಯಾವುದೇ ತೀರ್ಮಾನ ಕೈಗೊಳ್ಳಬೇಕೆಂದ್ರೂ 10 ಬಾರಿ ವಿಚಾರ ಮಾಡಬೇಕಾಗಿದೆ ಅಂತ ಬಿಎಸ್ವೈ ಕಳೆದ ವರ್ಷ ಈ ಮಾತನ್ನ ಹೇಳಿದ್ರು. ಈಗ ಬಿಎಸ್ವೈ ಪರಿಸ್ಥಿತಿ ಇದಕ್ಕೂ ಕಠಿಣವಾಗಿದೆ. ತಂತಿ ಮೇಲಿನ ನಡಿಗೆಯಲ್ಲ, ಅಕ್ಷರಶಃ ಬೆಂಕಿ ಮೇಲಿನ ನಡಿಗೆಯ ರೀತಿಯಾಗಿದೆ. ಯಡಿಯೂರಪ್ಪ ಏನೇ ಮಾಡಬೇಕಿದ್ರು 10 ಬಾರಿ ಅಲ್ಲ 100 ಬಾರಿ ಯೋಚನೆ ಮಾಡಬೇಕಾಗಿದೆ. ಯಾರಿಗೆ ಮಾತನ್ನ ಕೊಡಬೇಕಿದ್ರು, ಯಾವುದೇ ನಿರ್ಧಾರ ಕೈಗೊಳ್ಳೋಕ್ಕೂ ಮುನ್ನ ಎಲ್ಲಾ ಆಯಾಮದಲ್ಲೂ ಯೋಚನೆ ಮಾಡಬೇಕಾಗಿದೆ. ಕೇಸರಿ ಕಲಿಸುತ್ತಾ ಶತ್ರುಕೋಟೆಗೆ ನಿರ್ಮಾಣವಾಗಿದೆ. ಪಕ್ಷಕ್ಕೆ ವಲಸೆ ಬಂದ ಮಿತ್ರ ಮಂಡಳಿಗೆ ಈಗ ಬಿಎಸ್ವೈಗೆ ದೊಡ್ಡ ಶಾಕ್ ಕೊಟ್ಟಿದೆ. ಬಿಎಸ್ವೈ ಸುತ್ತಲೂ ಶತ್ರುಗಳು ಹಿತಶತ್ರುಗಳೇ ತುಂಬಿಕೊಂಡಿದ್ದಾರೆ. ರಾಜಾ ಹುಲಿಗೆ ಕೆಡ್ಡ ತೋಡೋಕೆ ಒಳಗೊಳಗೆ ಸ್ಕೆಚ್ ಹಾಕ್ತಿದ್ದಾರೆ. ಇಷ್ಟು ದಿನ ಮೂಲವಾಸಿಗಳು ಕಮಲಾಧಿಪತಿ ವಿರುದ್ಧ ಕೊತ ಅಂತ ಕುದಿತಿದ್ರು. ಅದು ಸಾಲದು ಎಂಬಂತೆ ಈಗ ವಲಸಿಗರು ಕೂಡ ಬಿಎಸ್ವೈ ವಿರುದ್ಧ ಶೀತಲ ಸಮರ ಸಾರಿದ್ದಾರೆ. ಯಡಿಯೂರಪ್ಪ ನಮ್ಮ ನಾಯಕ, ಅವರು ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಅಂತ ಅವರನ್ನ ಬಾಯ್ತುಂಬಾ ಹೊಗಳ್ತಿದ್ದ ಮಿತ್ರ ಮಂಡಳಿ ಈಗ ಅವರ ವಿರುದ್ಧವೇ ಬುಸುಗುಡುತ್ತಿದೆ. ಯಡಿಯೂರಪ್ಪ ವಿರುದ್ಧ ಒಳಗೊಳಗೆ ಕೆಂಡ ಕಾರ್ತಿದ್ದಾರೆ ವಲಸಿಗ ನಾಯಕರು. ಸಂಪುಟ ವಿಸ್ತರಣೆ ಲೇಟ್ ಆಗ್ತಿರೋ ಬೆನ್ನಲ್ಲೇ ಸಾಹುಕಾರ್ ಮಿತ್ರ ಮಂಡಳಿ ಏಕಾಏಕಿ ಸಭೆ ನಡೆಸಿದೆ. ವಲಸಿಗರ ಸಭೆಯಲ್ಲಿ ನಡೆದಿದ್ದಾದ್ರೂ ಏನೋ ಸಿಎಂ ರಾಜಯೋಗಕ್ಕೆ ಕೈ ಹಾಕ್ಬಿಟ್ರ ಸಾಹುಕಾರ್. ಹಾಗಾದ್ರೆ ಬೆಳಗಾವಿ ಸಾಹುಕಾರ್ ಹೊಸ ಆಟ ಶುರು ಹಚ್ಕೊಂಡ್ರ? ಸ್ನೇಹಿತನಿಗೆ ಶ್ರೀರಕ್ಷೆಯಾಗಿ ನಿಂತ್ರ ಸಾಹುಕಾರ್ ತನ್ನ ಶತ್ರುವನ್ನ ಕಟ್ಟಿ ಹಾಕೋದಕ್ಕೆ ಹೊಸ ದಾಳ ಹುಡುದ್ರ? ಜಾರಕಿಹೊಳಿ ಅನ್ನೋ 10 ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಯಡಿಯೂರಪ್ಪ ಕಳೆದ 3 ವಾರದಿಂದ ಸಂಪುಟ ವಿಸ್ತರಣೆಗೆ ಇನ್ನೆರಡು 3 ದಿನ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ದಿಲ್ಲಿ ನಾಯಕರು ಮಾತ್ರ ಸಂಪುಟ ಸರ್ಜರಿಯನ್ನ ಮುಂದಕ್ಕೆ ಹಾಕ್ತಾನೆ ಇದ್ದಾರೆ. ಇವತ್ತು ಸಂಜೆಯೊಳಗೆ ದೆಹಲಿ ನಾಯಕರು ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಹೇಳ್ತಾರೆ. ಶುಭ ಶುಕ್ರವಾರದಂದೇ ಹೊಸ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಕನಸು ಕಾಣ್ತಿದ್ರು. ಆದ್ರೆ ಅಮಿತ್ ಶಾ ಅವರು 2-3 ದಿನದಲ್ಲಿ ಹೇಳ್ತೀವಿ ಅಂತ ಯಡಿಯೂರಪ್ಪರಿಗೆ ಹೇಳಿದ್ರು. ಈ ಬಗ್ಗೆ ಬಿಎಸ್ವೈ ಕೂಡ ಪ್ರತಿಕ್ರಿಯಿಸಿ ಮಾತನಾಡಿದ್ರು. ಇನ್ನೊಂದು 2-3 ಡೇಸಲ್ಲಿ ಆಗೋದು. ಈಗ ತಾನೇ ನಾನು ಅಮಿತ್ ಶಾ ಜೊತೆ ಮಾತನಾಡಿದೆ, ಕಳಿಸ್ಕೊಡ್ತೇನೆ. ಇನ್ನೊಂದು 2-3 ಡೇಸಲ್ಲಿ ಆಗೋದು. ಈಗ ತಾನೇ ನಾನು ಅಮಿತ್ ಶಾ ಜೊತೆ ಮಾತನಾಡಿದೆ, ಕಳಿಸ್ಕೊಡ್ತೇನೆ. ಖಾಸಗಿ ಹೋಟೆಲ್ನಲ್ಲಿ ಮಿತ್ರ ಮಂಡಳಿ ಸಭೆ ಮುನಿಸಿಕೊಂಡವರ ಮೀಟಿಂಗ್ನಲ್ಲಿ ಚರ್ಚೆ ಆಗಿದ್ದಾದ್ರೂ ಏನೋ? ಒಂದ್ ಕಡೆ ಸಚಿವ ಸಂಪುಟ ಕಸರತ್ತಿನ ಮುಹೂರ್ತ ಮುಂದಕ್ಕೆ ಹೋಗ್ತಾನೆ ಇದೆ. ಇದರಿಂದ ಸಚಿವಾಕಾಂಕ್ಷಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ಅದರಲ್ಲೂ ಕೂಡ ವಲಸಿಗರಲ್ಲಿ ಇನ್ನಷ್ಟು ಪುಕಪುಕ ಶುರುವಾಗಿದೆ. ಕ್ಯಾಬಿನೆಟ್ ವಿಸ್ತರಣೆ ಮುಂದಕ್ಕೆ ಹೋಗ್ತಾ ಇರೋ ಬೆನ್ನಲ್ಲೇ ಇತ್ತ ಮಿತ್ರ ಮಂಡಳಿ ಶುಕ್ರವಾರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಗುಪ್ತ್ ಸಭೆ ಮಾಡಿದ್ದಾರೆ.
ಮಿತ್ರ ಮಂಡಳಿಯ ಈ ಸಭೆ ರಾಜಕೀಯ ವಲಯದಲ್ಲಿ ಇನ್ನಷ್ಟು ಕುತೂಹಲಗಳನ್ನ ಹುಟ್ಟುಹಾಕಿದೆ. ಅಷ್ಟಕ್ಕೂ ಈ ಡಿನ್ನರ್ ಮೀಟಿಂಗ್ನಲ್ಲಿ ನಡೆದಿದ್ದೇನೋ, ಮಿತ್ರ ಮಂಡಳಿ ಒಮ್ಮಿಂದೊಮ್ಮೆಲೆ ಸಭೆ ಸೇರಿದ್ದೇಕೆ, ರಾಜಾಹುಲಿ ವಿರುದ್ಧ ಮುನಿಸಿಕೊಂಡ್ರ ವಲಸಿಗರು, ಇವೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ. ಶುಕ್ರವಾರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಚಿವ ಎಸ್.ಟಿ. ಸೋಮಶೇಖರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ಮೀಟಿಂಗ್ನಲ್ಲಿ ಸಚಿವಾಕಾಂಕ್ಷಿಗಳಾದ ಎಂಟಿಬಿ ನಾಗರಾಜ್, ಆರ್ ಶಂಕರ್, ಎಚ್ ವಿಶ್ವನಾಥ್ ಸೇರಿದಂತೆ ಸಚಿವರಾದ ನಾರಾಯಣಗೌಡ, ಶಿವರಾಮ್ ಹೆಬ್ಬಾರ್, ಭೈರತಿ ಬಸವರಾಜು, ಗೋಪಾಲಯ್ಯ, ಬಿಸಿ ಪಾಟೀಲ್ ಸೇರಿದಂತೆ ಹಲವರು ಭಾಗವಹಿಸಿದರು. ಡಿನ್ನರ್ ಹೆಸರಿನಲ್ಲಿ ವಲಸಿಗ ಶಾಸಕರು ಮತ್ತು ಸಚಿವರು ಸಭೆ ನಡೆಯಿತು. ಈ ಸಭೆ ನಡೆಸಿದರ ಉದ್ದೇಶವೇ ಒಂದಾಗಿತ್ತು. ಆದರೆ ಈ ಸಭೆಯಲ್ಲಿ ಚರ್ಚೆಯಾದ ವಿಷಯವೇ ಬೇರೆ. ಸಿಎಂ ಬಿಎಸ್ವೈ ವಿರುದ್ಧವೇ ಸಿಡಿದಿದ್ರ ವಲಸಿಗರು. ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಮಿತ್ರ ಮಂಡಳಿ ಆಕ್ರೋಶ. ಸಿಎಂ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಸೋಮಶೇಖರ್ ಈ ಸಭೆಯನ್ನ ಕರೆದಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿ ರಮೇಶ್ ಜಾರಕಿಹೊಳಿ ನಡೆ ವಿರುದ್ಧ ಸಿಡಿದೇಳುವ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡಲಾಗಿತ್ತು. ಆದರೆ ಈ ಮೀಟಿಂಗ್ನಲ್ಲಿ ನಡೆದಿದ್ದೆಲ್ಲ ಉಲ್ಟಾ ಪಲ್ಟಾ. ಇಲ್ಲಿ ಜಾರಕಿಹೊಳಿ ಬದಲಿಗೆ ಸಿಎಂ ಬಿಎಸ್ವೈ ನಡೆಯ ಬಗ್ಗೆಯೇ ಬೇಸರ ವ್ಯಕ್ತಪಡಿಸಿದ್ರು ಮಿತ್ರ ಮಂಡಳಿಯ ಸದಸ್ಯರು. ಕಳೆದ 4.5 ತಿಂಗಳಿನಿಂದ ನಮ್ಮನ್ನ ಮಂತ್ರಿಯನ್ನಾಗಿ ಮಾಡ್ತೀನಿ ಅಂತ ಸಿಎಂ ಭರವಸೆ ಕೊಡ್ತಿದ್ದಾರೆ. ಮಂತ್ರಿ ಮಂಡಳಿ ವಿಸ್ತರಣೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ ಆಶ್ವಾಸನೆ ಕೊಡ್ತಾನೆ ಇದ್ದಾರೆ. ಆದರೆ ಯಾವುದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ನಮ್ಮನ್ನ ಇನ್ನೂ ಮಂತ್ರಿ ಮಾಡಿಲ್ಲ ಅಂತ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಎಸ್ವೈ ಭೇಟಿ ಆದಾಗಲೆಲ್ಲ ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಅಂತ ಸಾಗಾಗ್ತಾ ಇದ್ದಾರೆ. ನಮ್ಮ ತ್ಯಾಗದಿಂದಲೇ ಅವರು ಸಿಎಂ ಆಗಿದ್ದು. ಮೊದಲು ಎಂಟಿಬಿ ನಾಗರಾಜ್, ವಿಶ್ವನಾಥ್, ಶಂಕರ್ ಈ ಮೂವರನ್ನ ಮೊದಲು ಮಂತ್ರಿ ಮಾಡಬೇಕು. ಸಿಪಿ ಯೋಗೇಶ್ವರ್ನಾದ್ರೂ ಮಾಡ್ಲಿ, ಯಾರನ್ನಾದ್ರೂ ಮಾಡ್ಲಿ, ಬಿಎಸ್ವೈ ನಮಗೆ ಮಾತು ಕೊಟ್ಟಂತೆ ನಡೆದುಕೊಳ್ತಿಲ್ಲ. ಇನ್ನಾದ್ರೂ ಅವರ ಮಾತಿನ ಪ್ರಕಾರ ನಡೆದುಕೊಳ್ಳಲಿ, ಕೂಡಲೇ ನಮ್ಮನ್ನ ಮಂತ್ರಿಯನ್ನಾಗಿ ಮಾಡಬೇಕು ಅಂತ ಸಭೆಯಲ್ಲಿಯೇ ಆಗ್ರಹಿಸಿದ್ರು. ಇದೇ ಕಾರಣಕ್ಕೆ ಮಿತ್ರ ಮಂಡಳಿಯ ಸದಸ್ಯರು ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಒಗ್ಗಟ್ಟಿನಿಂದ ಎಲ್ಲರೂ ಬಿಎಸ್ವೈರನ್ನ ಭೇಟಿಯಾಗಿ ಒತ್ತಡ ಹಾಕಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ನಿಗಮ ನೇಮಕದ ಬಗ್ಗೆಯೂ ಮಿತ್ರ ಮಂಡಳಿಯಲ್ಲಿ ಅಸಮಾಧಾನ. ಇದಿಷ್ಟೇ ಅಲ್ಲ, ನಿಗಮ ಮಂಡಳಿ ನೇಮಕ ವಿಚಾರ ಕೂಡ ಮೀಟಿಂಗ್ನಲ್ಲಿ ಚರ್ಚೆಯಾಯಿತು. ನಾವು ಪಾರ್ಟಿ ಬಿಟ್ಟು ಬಿಜೆಪಿಗೆ ಬಂದಿದ್ದೇವೆ. ನಮ್ಮ ಜೊತೆಯೂ ಅನೇಕ ಘಟಾನುಘಟಿ ನಾಯಕರು ಬಿಜೆಪಿಗೆ ಬಂದಿದ್ದಾರೆ. ಚುನಾವಣೆಯಲ್ಲಿ ನಮ್ಮ ಬೆನ್ನಿಗೆ ನಿಂತು ಕೆಲಸ ಮಾಡಿದ್ದಾರೆ. ಮುಂಬರಲಿರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲೂ ಕೆಲಸ ಮಾಡಬೇಕಿದೆ. ನಮ್ಮನ್ನು ನಂಬಿ ಬಂದ ನಾಯಕರಿಗೆ ಬಿಜೆಪಿಯಲ್ಲಿ ಪ್ರಾಮುಖ್ಯತೆ ಕೊಡ್ತಿಲ್ಲ. ನಿಗಮ ಮಂಡಳಿ ನೇಮಕ ಸಂದರ್ಭದಲ್ಲಿ ನಮ್ಮನ್ನ ಸಿಎಂ ಕ್ಯಾರೆ ಅಂದಿಲ್ಲ, ಒಂದು ಮಾತನ್ನು ಕೇಳಲಿಲ್ಲ. ನಮ್ಮಿಂದ ಬಿಎಸ್ವೈ ಸಿಎಂ ಆಗಿದ್ದಾರೆ ಅನ್ನೋದನ್ನ ಮರೆತಂತೆ ಕಾಣ್ತಿದೆ. ಇದರಿಂದ ನಮ್ಮನ್ನ ನಂಬಿ ಬಂದವರ ಕಥೆ ಏನು? ಬಿಎಸ್ವೈ ಭೇಟಿ ಮಾಡೋ ಸಮಯದಲ್ಲಿ ಈ ಪ್ರಶ್ನೆ ಮಾಡಲು ಮಿತ್ರ ಮಂಡಳಿ ನಿರ್ಧರಿಸಿದೆ. ಸಾಹುಕಾರ್ ಜಾರಕಿಹೊಳಿ ಬಗ್ಗೆಯೂ ಸಭೆಯಲ್ಲಿ ಅಪಸ್ವರ. ಸ್ನೇಹಿತನ ಪರ ಬ್ಯಾಟಿಂಗ್ ಮಾಡಿದ್ದಕ್ಕೆ ಮಿತ್ರ ಮಂಡಳಿ ಕೊತ. ಸಿಎಂ ಬಿಎಸ್ವೈ ನಡೆ ಜೊತೆಗೆ ಬೆಳಗಾವಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ವಿರುದ್ಧವೂ ಸಚಿವಾಕಾಂಕ್ಷಿಗಳು ಬೇಸರ ವ್ಯಕ್ತಪಡಿಸಿದ್ರು. ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ ದಿಲ್ಲಿಗೆ ಹಲವು ಬಾರಿ ಭೇಟಿ ನೀಡಿದ್ದಾರೆ. ಬಿಎಲ್ ಸಂತೋಷ್ ಜೊತೆ ತಮ್ಮ ಸ್ನೇಹಿತ ಸಿಪಿ ಯೋಗೇಶ್ವರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಇದು ಈಗ ಜಾರಕಿಹೊಳಿ ಜೊತೆಗೆ ಬಿಜೆಪಿ ಪಕ್ಷಕ್ಕೆ ವಲಸೆ ಬಂದ ಮಿತ್ರ ಮಂಡಳಿಯ ಕೋಪಕ್ಕೆ ಕಾರಣವಾಗಿದೆ. ಜಾರಕಿಹೊಳಿ ನೇತೃತ್ವದಲ್ಲಿಯೇ ನಾವೆಲ್ಲರೂ ಬಿಜೆಪಿಗೆ ವಲಸೆ ಬಂದಿದ್ದೇವೆ. ಆಗ ನಾವು ಜಾರಕಿಹೊಳಿಗೆ ಬೇಕಾಗಿತ್ತು. ಆದರೆ ಈಗ ರಮೇಶ್ ಜಾರಕಿಹೊಳಿ ನಮ್ಮ ಬಗ್ಗೆ ಕ್ಯಾರೆ ಅಂತಿಲ್ಲ. ವಲಸೆ ಬಂದ ನಮ್ಮ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ತಾನೆ ಇಲ್ಲ. ನಾವೆಲ್ಲ ಒಟ್ಟಿಗೆ ಮಾತುಕತೆ ನಡೆಸಿ ಬಿಜೆಪಿಗೆ ಹೋದವರು. ಆದರೆ ಈಗ ಅವರು ನಮ್ಮ ಬಗ್ಗೆನೇ ಕ್ಯಾರೆ ಅಂತಿಲ್ಲ, ನಮ್ಮನ್ನೇ ಮರೆತು ಬಿಟ್ಟಿದ್ದಾರೆ. ನಮ್ಮನ್ನು ಬಿಟ್ಟು ಸಿಪಿ ಯೋಗೇಶ್ವರ್ ಮಂತ್ರಿ ಮಾಡಿ ಅಂತ ಲಾಬಿ ನಡೆಸ್ತಿದ್ದಾರೆ. ರಮೇಶ್ ಅವರು ಮಾಡ್ತಾ ಇರೋದು ಸರಿಯಿಲ್ಲ ಅಂತ ಜಾರಕಿಹೊಳಿ ವಿರುದ್ಧವೂ ಸಿಡಿದೆದ್ರು ಮಿತ್ರ ಮಂಡಳಿ. ಆದರೆ ಸಭೆಯ ಬಳಿಕ ಮಾತನಾಡಿದ ಸಚಿವ ಭೈರತಿ ಬಸವರಾಜು, ತುಂಬಾ ದಿನಗಳ ನಂತರ ಸ್ನೇಹಿತರು ಎಲ್ಲರೂ ಊಟಕ್ಕೆ ಸೇರಿದ್ವಿ, ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಹರಕೆ ಉತ್ತರ ಕೊಟ್ಟರು. ಇನ್ನು ಕೆಲ ಸಚಿವರು ಪ್ರತಿಕ್ರಿಯಿಸೋದಕ್ಕೆ ನಿರಾಕರಿಸಿದ್ರು. ಬಹಳ ದಿವಸ ಆಗಿತ್ತು, ಎಲ್ಲರೂ ಸೇರಿದ್ವಿ ಅಷ್ಟೇ. ಬೇರೆ ಏನು ರಾಜಕೀಯ ವಿಷಯ ಏನು ಚರ್ಚೆ ನಾವು ಮಾಡಕ್ ಹೋಗಲ್ಲ. ನಾವು ಬರೀ ಊಟಕ್ಕೆ ಸೇರಿರ್ತಕ್ಕಂಥದ್ದು ಅಷ್ಟೇ ಇರುತ್ತೆ ಹೊರತು ಬೇರೆ ಯಾವ್ದು ಕೂಡ ನಾವು ಇನ್ನು ಈ ಸಭೆ ಬಗ್ಗೆ ಪ್ರತಿಕ್ರಿಯಿಸಿದ ಬಿವೈ ವಿಜಯೇಂದ್ರ ಅವರು, ನಮ್ಮ ಪಕ್ಷಕ್ಕೆ ಬಂದು 1 ವರ್ಷ ಆಗಿದೆ, ಅವರನ್ನ ವಲಸಿಗರು ಅನ್ಬೇಡಿ, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತಿರ್ತಾರೆ. ರಾತ್ರಿ ಸಭೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂದ್ರು. ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಶಾಸಕರಾಗಿ ಮಂತ್ರಿಯಾಗಿ ಈಗಾಗಲೇ 1 ವರ್ಷ ಕಳೆದಿದೆ. ಹಾಗಾಗಿ ಇನ್ನೂ ವಲಸಿಗರು ಅಂತೇಳಿ ಆ ಪದಗಳನ್ನು ಹೇಳೋದು ಬಿಟ್ಟು
ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ಪಕ್ಷಕ್ಕೆ ಸರ್ಕಾರಕ್ಕೆ ಶಕ್ತಿ ತುಂಬೋ ರೀತಿಯಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೋಸ್ಕರ ಸೇರಿರ್ತಕ್ಕಂಥದ್ದು, ಬೇರೆ ವಿಚಾರಗಳು ನಂಗೆ ಗೊತ್ತಾಗಿಲ್ಲ ಇನ್ನೂ ಕೂಡ. ಮಿತ್ರ ಮಂಡಳಿ ಸಭೆ ಬಗ್ಗೆ ಸಾಹುಕಾರ್ ಆಕ್ಷೇಪ. ಶುಕ್ರವಾರ ನಡೆದ ಮಿತ್ರ ಮಂಡಳಿಯ ಸಭೆ ಬಗ್ಗೆ ಪ್ರತಿಕ್ರಿಯಿಸಿದ ರಮೇಶ್ ಜಾರಕಿಹೊಳಿ, ಸಭೆ ನಡೆಸೋದು ತಪ್ಪು, ಸಿಎಂ ಮನೆಯಲ್ಲಿಯೇ ಸಭೆ ಆಗಬೇಕು ಅಂತ ಪರೋಕ್ಷವಾಗಿ ಚಾಟಿ ಏಟು ಬೀಸಿದ್ರು. ಅದು ತಪ್ಪು, ಅದು ಬಂದಾಗಬೇಕು. ನಂದು ಆಗ್ರಹ ಅದೆಲ್ಲ ಅಂತ ಸಭೆಗಳ ಸಮಾರಂಭ ಬಂದಾಗಬೇಕು. ಪಕ್ಷದ ಕಚೇರಿಯಲ್ಲಿ ಮುಖ್ಯಮಂತ್ರಿ ಮನೆಯಲ್ಲಷ್ಟೇ ಆಗಬೇಕು. ನಂದು ಆಗ್ರಹ ಅದು. ನೀವು ಜನ ಮತ್ತು ನಮ್ಮ ಪಕ್ಷ ಬಗ್ಗೆ ದುಡ್ದಂಥ ಜನ ಬಗ್ಗೆ ನಾನು ಮೊದಲಿಂದನೇ ಅವರು ನಮ್ಮ ಪ್ರೀತಿ ಮಾಡಷ್ಟೇ, ಅವ್ರ ವಿರುದ್ಧ ಮಾತಾಡಷ್ಟೇ. ನನಗೆ ಅದ್ರ ಬಗ್ಗೆ ಏನು ಚಿಂತಿಲ್ಲ, ನನ್ನ ಕರ್ತವ್ಯನ ಮಾಡ್ತೇನೆ. ಬಿಎಸ್ವೈ ವಿರುದ್ಧ ಸಿಡಿದೆದ್ದ ಸಚಿವಾಕಾಂಕ್ಷಿಗಳು. ಹಳ್ಳಿ ಹಕ್ಕಿ ಗುಟ್ರು ನಾಗರಾಜ್ ಬೋಸ್. ದಿನದಿಂದ ದಿನಕ್ಕೆ ಸಚಿವ ಸಂಪುಟ ಕಸರತ್ತು ಲೇಟ್ ಆಗ್ತಿರೋ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಸಿಎಂ ಬಿಎಸ್ವೈ ಭೇಟಿ ಮಾಡಿದ್ರು. ಸರ್, ನಮ್ಮನ್ನು ನೋಡಿದ ಕೂಡಲೇ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತೀರಿ, ಆದ್ರೆ ಯಾವಾಗ ಮಾಡ್ತೀನಿ ಅಂತ ಮಾತ್ರ ಹೇಳಲ್ಲ ಅಂತ ಅವರ ಮುಂದೆಯೇ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಈ ವೇಳೆ ಆಗಾಗ ಚಾನ್ಸ್ ಸಿಕ್ಕಾಗ್ಲೆಲ್ಲ ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಹಾಕ್ತಾನೆ ಇದ್ದಾರೆ ಸಚಿವಾಕಾಂಕ್ಷಿಗಳು. ಮಿತ್ರ ಮಂಡಳಿ ಸಭೆ ಬಳಿಕ ಮಾತನಾಡಿದ ಎಂಟಿಬಿ ನಾಗರಾಜ್, ಸಚಿವ ಸ್ಥಾನ ಕೊಡ್ತೇನೆ, ಸಚಿವರನ್ನಾಗಿ ಮಾಡ್ತೀನಿ ಅಂತ ಸಿಎಂ ಹೇಳ್ತಾನೆ ಬಂದಿದ್ದಾರೆ, ಆದ್ರೆ ಈವರೆಗೂ ಮಂತ್ರಿ ಮಾಡಿಲ್ಲ ಅಂತ ಪ್ರತಿಕ್ರಿಯಿಸಿದ್ರು. ಯಾರ ಪರವಾಗಿ ಅಸಮಾಧಾನ ಇಲ್ಲ, ನಮಗೆಲ್ಲರೂ ಪಾಪ ನಮ್ಮ ಪರವಾಗಿದ್ದಾರೆ, ಹೇಳ್ತಾ ಇದ್ದಾರೆ ಆಗಬೇಕು ಅಂತ. ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ನಮಗೆ ಯಾರ ಬಗ್ಗೆನೂ ಅಸಮಾಧಾನ ಇಲ್ಲ. ರಮೇಶ್ ಜಾರಕಿಹೊಳಿ ಆಗಲಿ ಅಥವಾ 17 ಜನ ಯಾರು ಶಾಸಕರು ಮಂತ್ರಿಗಳಾಗಿದ್ದಾರೆ ಅವ್ರ ಬಗ್ಗೆ ಎಲ್ರಿಗೂ ನಮಗೆ ವಿಶ್ವಾಸ ಇದೆ, ಅಭಿಮಾನ ಇದೆ. ಮತ್ತೊಬ್ಬ ಸಚಿವಾಕಾಂಕ್ಷಿ ಆರ್ ಶಂಕರ್ ಕೂಡ ಮಾತನಾಡಿ, ಅವರು ಯಾರನ್ನಾದ್ರೂ ಮಂತ್ರಿ ಮಾಡಲಿ, ಆದ್ರೆ ಆದಷ್ಟು ಬೇಗ ನಮ್ಮನ್ನ ಸಚಿವರನ್ನಾಗಿ ಮಾಡಲಿ ಅಂತ ಅಸಮಾಧಾನ ಹೊರಹಾಕಿದ್ರು. ಈಗ ಮಂತ್ರಿಮಂಡಲ ವಿಸ್ತರಣೆ ಆಗಲಿಲ್ಲ, ಪುನರ್ರಚನೆ ಆಗಲಿ ವಿಸ್ತರಣೆ ಆಗಲಿ ಆದಷ್ಟು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ತಾವು ಮಾಧ್ಯಮದವರು ಹೇಳ್ತಾನೆ ಇದ್ದೀರಿ, ಇವತ್ತಾಗುತ್ತೆ, ಈಗಲೇ ಆಗುತ್ತೆ, ನಾಳೆ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಆದಷ್ಟು ಶೀಘ್ರ ನಾವು ಹೋದಾಗೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಕ್ಕ ನೋಡೋಷ್ಟರಲ್ಲೇ ಅವ್ರು ಹೇಳ್ತಾನೆ ಇರ್ತಾರೆ. ಆ ವಿಶ್ವಾಸ 100% ಇದೆ. ಕಾಲ ಕೂಡಿ ಬರುತ್ತೆ, ಆದಷ್ಟು ಶೀಘ್ರ ಆಗುತ್ತೆ. ಎಷ್ಟು ದಿನ ಸೈಲೆಂಟ್ ಆಗಿದ್ದ ಹಳ್ಳಿ ಹಕ್ಕಿ ವಿಶ್ವನಾಥ್ ಕೂಡ ರಾಜಾಹುಲಿ ವಿರುದ್ಧ ಗುಟ್ರು ಹಾಕಿದ್ದಾರೆ. ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣೀಭೂತರಾದಂಥ 4 ಜನ ಪೂರ್ವ ಶಾಸಕರಲ್ಲಿ ಈಗಾಗಲೇ ಒಬ್ಬರಿಗೆ ಕೊಟ್ಟಿದ್ದೀರಾ, ಇನ್ನು ಉಳಿದ 3 ಜನಕ್ಕೂ ಕೂಡ ಅವಕಾಶ ಆಗಬೇಕು ಅಂತಕ್ಕಂಥ ಮನವಿ ಮತ್ತು ಆಗ್ರಹವನ್ನು ಮಾಡಿ ಬಂದಿದ್ದೀವಿ. ಮಿತ್ರ ಮಂಡಳಿಯ ಸಭೆ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಬೆಳಗಾವಿ ಸಾಹುಕಾರ್ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಬಿಎಸ್ವೈ ವಿರೋಧದ ನಡುವೆಯೂ ಸ್ನೇಹಿತನ ಪರ ಲಾಬಿ ಮಾಡ್ತಿದ್ದಾರೆ. ಇದರ ಹಿಂದೆ ಸಾಹುಕಾರನ ಅಸಲಿ ಗೇಮ್ ಶುರುವಾಗಿದೆ. ಬಿಎಸ್ವೈ ವಿರೋಧದ ನಡುವೆಯೂ ಸಾಹುಕಾರ್ ಸೈನಿಕನ ಬೆನ್ನಿಗೆ ನಿಂತಿದ್ದಾರೆ. ಯೋಗೇಶ್ವರ್ ಪರ ಲಾಬಿ ಮಾಡೋದಕ್ಕಾಗಿ ಈಗಾಗಲೇ ಹಲವು ಬಾರಿ ದಿಲ್ಲಿಗೆ ದಾಂಗುಡಿ ಇಟ್ಟಿದ್ದಾರೆ. ಸಿಪಿವೈಗೆ ಮಂತ್ರಿ ಸ್ಥಾನ ಕೊಡಿಸೋದ್ರ ಹಿಂದಿದೆಯಾ ಜಾರಕಿಹೊಳಿ ಮೆಗಾ ಪ್ಲಾನ್? ಒಬ್ಬ ನಾಯಕನನ್ನ ಕಟ್ಟಿ ಹಾಕೋದಕ್ಕೆ ಸಾಹುಕಾರ್ ಈ ರೀತಿ ಮಾಡ್ತಾ ಇದ್ದಾರ? ಏನದು ಜಾರಕಿಹೊಳಿಯ ಹೊಸ ಗೇಮ್? ಆ ಬಗ್ಗೆ ಹೇಳ್ತೀವಿ ನೋಡಿ. ಹೊಸ ಗೇಮ್ ಪ್ಲಾನ್ ಶುರು ಮಾಡಿದ್ರ ಸಾಹುಕಾರ್. ಬಿಎಸ್ವೈ ವಿರೋಧದ ನಡುವೆಯೂ ಯೋಗೇಶ್ವರ್ ಪರ ಲಾಬಿ. ದೋಸ್ತಿ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಬಂಡಾಯದ ಬಾವುಟ ಹರಿಸಿದವರಲ್ಲಿ ಪ್ರಮುಖರೇ ರಮೇಶ್ ಜಾರಕಿಹೊಳಿ. ನನ್ನ ಸರ್ಕಾರ ಬರೋದಕ್ಕೆ, ನಾನು ಸಿಎಂ ಆಗೋದಕ್ಕೆ ಜಾರಕಿಹೊಳಿ ಅಂಡ್ ಟೀಮ್ ಕಾರಣ ಅಂತ ಬಿಎಸ್ವೈ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಹಾಗೆ ಅವರು ಭರವಸೆ ಕೊಟ್ಟಂತೆಯೇ ಜಾರಕಿಹೊಳಿಗೆ ಪ್ರಭಾವಿ ಖಾತೆಯನ್ನ ಕೂಡ ಕೊಟ್ಟಿದ್ದಾರೆ. ಜಾರಕಿಹೊಳಿ ಕೂಡ ಬಿಎಸ್ವೈರನ್ನು ಮಾತು ತಪ್ಪದ ನಾಯಕ ಅಂತಾನೆ ಹೊಗಳ್ತಾ ಬಂದಿದ್ರು. ಆದ್ರೆ ಈಗ ಇದೇ ಬೆಳಗಾವಿ ಸಾಹುಕಾರ್ ಬಿಎಸ್ವೈಗೆ ಮಗ್ಗಲು ಮುಳ್ಳಾಗಿದ್ದಾರೆ. ಬಿಎಸ್ವೈ ನಾಯಕತ್ವದ ವಿರುದ್ಧ ಅಪಸ್ವರ ಎತ್ತಿದ್ದಕ್ಕಾಗಿ, ಪರ್ಯಾಯ ನಾಯಕತ್ವದ ಕಿಚ್ಚು ಹಚ್ಚಿಸಿದ್ದಕ್ಕಾಗಿ ಸಿಪಿ ಯೋಗೇಶ್ವರ್ಗೆ ತನ್ನ ಸಂಪುಟದಲ್ಲಿ ಸ್ಥಾನ ಕೊಡಬಾರದು ಅಂತ ಬಿಎಸ್ವೈ ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ. ಆದ್ರೆ ಇತ್ತ ಬಿಎಸ್ವೈ ಸರ್ಕಾರ ಬರೋದಕ್ಕೆ ನಮ್ಮಂತೆ ಸಿಪಿ ಯೋಗೇಶ್ವರ್ ಕೂಡ ಕಾರಣ. ಅವರಿಗೆ ಮಂತ್ರಿ ಸ್ಥಾನ ಕೊಡಿಸಿಯೇ ತೀರ್ತೀನಿ ಅಂತ ಪಣ ತೊಟ್ಟಿರೋ ಹಾಗಿದೆ ರಮೇಶ್ ಜಾರಕಿಹೊಳಿ. ಅದು ಅದರಲ್ಲಿ ನಾನು ನಿಮ್ಮನ್ನ ಕೇಳ್ತೀನಿ, ಅದರಲ್ಲಿ ಆಗಬೇಕಾಯ್ತು, ಅದು ಯಾಕಾಗಿಲ್ಲ ಗೊತ್ತಿಲ್ಲ. ಅದು ಹೈಕಮಾಂಡ್ ಮುಖ್ಯಮಂತ್ರಿ ಇದು ಶೀಘ್ರ ಬಂದು ತೀರ್ಮಾನ ಮಾಡಿ ತಗೋತಾರೆ ನೋಡಿ. ನಮ್ದು ಅದು ಇವರೇ ಪರ್ಟಿಕ್ಯುಲರ್ ಹೇಳಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರಿಗೆ ಏನು ಮಾತಾಡಿದ್ರೆ ಅದರೆಲ್ಲರಿಗೂ ನಮ್ಮ ನ್ಯೂಸ್ ಬೆಂಗಳೂರು ಹೇಳಿದ್ದೀನಿ. ನಾವು ಇದು ಸರ್ಕಾರ ರಚನೆ ಆಗುವಾಗ ಯಾರೇ ತ್ಯಾಗ ಮಾಡಿದ್ದಾರೆ, ಯಾರ್ಯಾರಿಗೆ ಮಾತು ಕೊಡೋ ಅದನ್ನೆಲ್ಲನೂ ಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅಂತ ನಂಗೆ ಪೂರ್ಣ ಪ್ರಮಾಣ ಭರವಸೆ ಇದೆ. ಪದೇ ಪದೇ ಸರಿಯಲ್ಲ ಅದು. ನಾನು ಸಂತೋಷ್ ಇರ್ಬೋದು, ಜೋಶಿ ಇರ್ಬೋದು, ಆವಾಗ ಸುರೇಶ್ ಅಂಗಡಿ ಇದ್ದಾಗ ಮುಖ್ಯಮಂತ್ರಿಗಳು ಎಲ್ಲ ನಾಯಕರ ಬಗ್ಗೆ ಯೋಗೇಶ್ವರ್ ಕೊಡುಗೆ ಏನು ಬರ್ತಿದ್ದು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅವ್ರಿಗೂ ನೋಡೋಣ ಏನಾಗುತ್ತೆ.
ಡಿಕೆಶಿ ವಿರುದ್ಧ ಸೆಣಸಾಡಲು ದಾಳ ಹೂಡಿದ್ರ ಜಾರಕಿಹೊಳಿ. ಬಂಡೆ ಪುಡಿ ಮಾಡಲು ಸೈನಿಕನಿಗೆ ಸಾಹುಕಾರ್ ಸಾಥ್. ರಮೇಶ್ ಜಾರಕಿಹೊಳಿ ಸಿಪಿ ಯೋಗೇಶ್ವರರನ್ನ ಸಚಿವರನ್ನಾಗಿಸೋಕೆ ಪಣ ತೊಟ್ಟಿರೋದ್ರ ಹಿಂದೆ ಒಂದು ಬಲವಾದ ಕಾರಣ ಇದೆ ಎನ್ನಲಾಗ್ತಿದೆ. ಇದರ ಹಿಂದೆ ಮೆಗಾ ಪ್ಲಾನ್ ಅಡಗಿದೆ. ಅದುವೇ ತಮ್ಮ ರಾಜಕೀಯ ಬದ್ಧ ವೈರಿ ಡಿಕೆಶಿಯನ್ನ ಹಣಿಯೋದಕ್ಕಾಗಿ ಅವರಿಗೆ ಟಕ್ಕರ್ ಕೊಡೋದಕ್ಕಾಗಿ ಸೈನಿಕನ ಶ್ರೀರಕ್ಷೆಗೆ ನಿಂತಿದ್ದಾರೆ ಸಾಹುಕಾರ್. ಎಸ್, ಡಿಕೆ ಶಿವಕುಮಾರ್ ವಿರುದ್ಧ ಪ್ರತಿಷ್ಠೆ ಕಾಪಾಡಿಕೊಳ್ಳಲು ಸಿಪಿ ಯೋಗೇಶ್ವರ್ ಮಂತ್ರಿ ಸ್ಥಾನದ ಮೇಲೆ ಕಣ್ಣು ಹಾಕಿದ್ದಾರೆ ಅನ್ನೋ ಒಂದಷ್ಟು ಸುದ್ದಿ ಹರಿದಾಡ್ತಿದೆ. ಯಾಕೆಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಪ್ರಾಬಲ್ಯವಿದೆ. ಈಗ ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಪದವಿ ಗಿಟ್ಟಿದ್ರೆ ಡಿಕೆಶಿಯನ್ನ ಎದುರಿಸಿ ನಿಲ್ಲಲು ಪ್ಲಾನ್ ಮಾಡಲಾಗ್ತಿದೆ. ಹಾಗಾಗಿ ಸಿಪಿ ಯೋಗೇಶ್ವರ್ ಶತಾಯಗತಾಯ ಮಂತ್ರಿ ಪಟ್ಟ ಗಿಟ್ಟಿಸಿಕೊಳ್ಳೋದಕ್ಕೆ ಶತಪ್ರಯತ್ನ ಮಾಡ್ತಿದ್ದಾರೆ. ಏನು ರಮೇಶ್ ಜಾರಕಿಹೊಳಿ ಸಿಪಿ ಯೋಗೇಶ್ವರ್ ಬೆನ್ನ ಹಿಂದೆ ನಿಲ್ಲೋದಕ್ಕೂ ಒಂದು ಕಾರಣ ಇದೆ. ಇವರಿಬ್ಬರಿಗೂ ಡಿಕೆಶಿ ರಾಜಕೀಯ ವೈರಿ, ಶತ್ರುವಿನ ಶತ್ರು ಮಿತ್ರ ಎಂಬಂತೆ. ಹಾಗಾಗಿ ಡಿಕೆಶಿಗೆ ಖೆಡ್ಡ ತೋಡೋದಕ್ಕೆ ಯೋಗೇಶ್ವರ್ಗೆ ಜಾರಕಿಹೊಳಿ ಸಾಥ್ ಕೊಡ್ತಿದ್ದಾರೆ ಎಂಬ ಮಾತಿದೆ. ಬಿಎಸ್ವೈ ತರಾತುರಿಯಲ್ಲಿ ಕೈಗೊಂಡ 2 ನಿರ್ಧಾರಗಳು ಈಗ ಅವರಿಗೆ ಸಂಕಷ್ಟ ತಂದಿವೆ. ಹೈಕಮಾಂಡ್ ಕೋಪಕ್ಕೆ ಗುರಿಯಾಗಿದೆ. ದಿಲ್ಲಿ ನಾಯಕರೊಬ್ಬರ ಕರೆ ಬಂದ ಬೆನ್ನಲ್ಲೇ ಸಿಎಂ ತಾವು ಕೈಗೊಂಡ ನಿರ್ಧಾರದಿಂದಲೇ ಹಿಂದೆ ಸರಿದ್ರು. ಅಷ್ಟಕ್ಕೂ ಬಿಎಸ್ವೈಗೆ ಕಂಟಕ ತಂದ ಆ ನಿರ್ಧಾರಗಳು ಯಾವುದು? ಈ ಬಗ್ಗೆ ಹೇಳ್ತೀವಿ. ಆ 2 ನಿರ್ಧಾರಗಳು ಅವರಿಗೆ ಕುತ್ತು ತಂದಿವೆ. ತಾವೇ ಮಾಡಿಕೊಂಡ ಪ್ರಮಾದಗಳಿಂದ ರಾಜಾಹುಲಿ ಈಗ ಇನ್ನಿಲ್ಲದಂತೆ ಟೆನ್ಷನ್ ಆಗಿದ್ದಾರೆ. ಅವರ ತೀರ್ಮಾನಗಳು ಅವರಿಗೆ ತಿರುಗುಬಾಣವಾಗಿದೆ. ಆ ಬಗ್ಗೆ ಹೇಳ್ತೀವಿ ನೋಡಿ. ಬಿಎಸ್ವೈಗೆ ಸಚಿವ ಸಂಪುಟ ವಿಸ್ತರಣೆ ಮಾತ್ರ ಕಬ್ಬಿಣದ ಕಡಲೆಯಾಗಿಲ್ಲ. ಅತ್ತ ನಿಗಮದ ಬೆಂಕಿ, ಇತ್ತ ಕುರ್ಚಿ ಕಿತ್ತಾಟ. ಇದರ ನಡುವೆ ತಾವೇ ತೆಗೆದುಕೊಂಡ ಆ 2 ನಿರ್ಧಾರ ಬಿಎಸ್ವೈರನ್ನ ಇನ್ನಿಲ್ಲದಂತೆ ಸಂಕಷ್ಟಕ್ಕೆ ನೂಕಿದೆ. ಒಂದು, ಮರಾಠ ಪ್ರಾಧಿಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಸಾಲು ಸಾಲು ಜಾತಿ ಸಮುದಾಯಗಳು ನಮಗೂ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಬೇಕು ಅಂತ ಪಟ್ಟು ಹಿಡಿದು ಕುಳಿತಿವೆ. ಈಗಾಗಲೇ ತಮ್ಮದೇ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಯಡಿಯೂರಪ್ಪ ಹಸಿರು ನಿಶಾನೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಒಕ್ಕಲಿಗ ಸಮುದಾಯ, ನೇಕಾರರ ಸಮುದಾಯ, ಕುರುಬ, ವಾಲ್ಮೀಕಿ, ಈಗ ಇವರೊಂದಿಗೆ ಕ್ಷತ್ರಿಯ ಸಮಾಜ ಕೂಡ ನಮಗೊಂದು ನಿಗಮ ಬೇಕು ಅಂತ ಬಿಎಸ್ವೈಗೆ ದುಂಬಾಲು ಬಿದ್ದಿದ್ದಾರೆ. ಮರಾಠ ನಿಗಮದ ಕಿಚ್ಚು ಎಲ್ಲೆಡೆ ಹೊತ್ಕೊಂಡಿದ್ದು ಇದು ರಾಜಾಹುಲಿಯನ್ನ ಇಕ್ಕಳಕ್ಕೆ ಸಿಲುಕಿಸಿಬಿಟ್ಟಿದೆ. ಯಡಿಯೂರಪ್ಪಗೆ ಅಷ್ಟ ದಿಕ್ಕುಗಳಿಂದ ಸಂಕಷ್ಟಗಳ ಸುನಾಮಿಯೇ ಎದುರಾಗಿದೆ. ಮೂಲ ವಲಸಿಗರ ಕಿತ್ತಾಟ, ಸಚಿವಾಕಾಂಕ್ಷಿಗಳ ಪೈಪೋಟಿ, ಬಿಎಸ್ವೈ ಸಭೆ ಕರೆದ್ರು ಅದಕ್ಕೆ ಚಕ್ಕರ್ ಹೊಡೆದು ದಿಲ್ಲಿಗೆ ದೌಡಾಯಿಸಿದ ಕೆಲ ನಾಯಕರು. ಇನ್ನೊಂದು ಕಡೆ ಮಿತ್ರ ಮಂಡಳಿಯ ಆ ಒಂದು ಸೀಕ್ರೆಟ್ ಸಭೆಯೂ ಕೂಡ ಕಮಲಾಧಿಪತಿ ಬಿಎಸ್ವೈಗೆ ಮತ್ತಷ್ಟು ಟ್ರಬಲ್ ಉಂಟು ಮಾಡಿದೆ. ಒಂದು ಕಡೆ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡ್ ಬರ್ತಾ ಇಲ್ಲ. ಇನ್ನೊಂದು ಕಡೆ ಬಿಎಸ್ವೈಗೆ ಸಮಸ್ಯೆ, ಸವಾಲುಗಳ ಸುನಾಮಿ ಕೂಡ ತಪ್ತಾ ಇಲ್ಲ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ.